ಅಮಟೆಕಾಯಿಯನ್ನು ಉಪಯೋಗಿಸಿ ನೀವು ಯಾವೆಲ್ಲ ಅಡುಗೆಗಳನ್ನು ಮಾಡ್ತೀರಾ? ಇವತ್ತು ನಾನು ಅಮಟೆಕಾಯಿಯನ್ನು ಉಪಯೋಗಿಸಿ 3 ರೀತಿಯ ಅಡುಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಬಾಯಿ ಚಪ್ಪರಿಸಿ ಊಟ ಮಾಡುವಂತಹ ಅಡುಗೆಗಳು. ಇದೆಲ್ಲ ಹಳೇ ಕಾಲದ ಅಡುಗೆ, ತುಂಬ ಜನಕ್ಕೆ ಮರೆತು ಹೋಗಿರುತ್ತೆ. ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಖಂಡಿತ ನನ್ನನ್ನು ಫಾಲೋ ಮಾಡಿ, ನಾನು ಮರೆತು ಹೋದಂತಹ ಎಲ್ಲ ಅಡುಗೆಗಳನ್ನು ನಿಮಗೆ ನೆನಪು ಮಾಡಿಕೊಡ್ತೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ಊಟ ಮಾಡುವಂತಹ ಅಮಟೆಕಾಯಿಯ ಮೊಸರು ಗೊಜ್ಜನ್ನು ಮಾಡೋಣ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಗೊರಟು ಆಗಿರುವಂತಹ ಬಲಿತಂತಹ ಅಮಟೆಕಾಯಿನ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಇದು ಹುಳಿ ಇರುತ್ತೆ, ಎಳೆದ್ರಲ್ಲಿ ಉಪ್ಪಿನಕಾಯಿ ಹಾಕ್ಬೋದು. ಆ ರೆಸಿಪಿ ಸಹ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ. ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ಇದು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೋಬೇಕು, ಮೆತ್ತಗೆ ಬೇಯಿಸ್ಕೋಬೇಕು. ಅಂದರೆ ನಮ್ಗೆ ಒಳಗಡೆ ಇರುವಂತಹ ಪಲ್ಪನ್ನೆಲ್ಲ ತೆಗಿಲಿಕ್ಕಿದೆ, ಹಾಗಾಗಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಓಪನ್ ಪ್ಯಾನಲ್ಲೇ ಹಾಕಿ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿಬಿಟ್ಟು ಒಲೆ ಮೇಲಿಟ್ಟು ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಬೇಗನೆ ಬೆಂದುಬಿಡುತ್ತೆ. ಮಾವಿನಕಾಯಿ ಹಾಗೇನೆ, ಏನು ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ನೋಡಿ, ಈ ರೀತಿ ಮುಟ್ಟಿದ್ರೆ ಅದು ಒಡಿಬೇಕು. ಅಷ್ಟು ಚೆನ್ನಾಗಿ ಇದು ಬೆಂದ ಮೇಲೆ ಫ್ಲೇಮನ್ನು ಆಫ್ ಮಾಡೋಣ. ಅದು ತಣಿಯೋದ್ರೊಳಗೆ ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಳೋಣ. ಕುಟಾಣಿಗೆ ಖಾರ ಇರುವಂತಹ ಒಂದು 4 ಹಸಿಮೆಣಸಿನಕಾಯಿ, ಮತ್ತು ನಾನಿಲ್ಲಿ ಸ್ವಲ್ಪ ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸನ್ನು ಹಾಕಿದ್ದೀನಿ. ಇದು ತುಂಬ ಖಾರ ಇರುತ್ತೆ, ರುಚಿ ಸಹ ಚೆನ್ನಾಗಿರುತ್ತೆ. ಒಣಗಿದ್ದಿದೆ, ಹಾಗಾಗಿ ಹಾಕ್ತಾ ಇದ್ದೀನಿ. ಹಸಿದಿದ್ದರೆ ಅದನ್ನೇ ತೊಗೊಳ್ಳಿ, ಇದಿಲ್ಲ ಅಂದರೆ ತುಂಬ ಖಾರದ ಹಸಿಮೆಣಸಿನಕಾಯಿನ ತೊಗೊಳ್ಳಿ. ಇದಕ್ಕೊಂದು 4-5 ಎಸಳು ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್, ತಿನ್ನಲ್ಲ ಅಥವಾ ಬೇಡ ಅಂತ ಆದರೆ ನೀವು ಸ್ಕಿಪ್ ಮಾಡಿ ಒಗ್ಗರಣೆಗೆ ಹಿಂಗನ್ನು ಹಾಕ್ಕೋಬೋದು. ಇದನ್ನು ಕುಟ್ಬಿಟ್ಟು ತರಿಯಾಗಿ ಪುಡಿ ಮಾಡ್ಕೊಳ್ಳೋದು. ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಮಿಕ್ಸರ್ ಜಾರ್ಗೆ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಚೂರು ನೀರನ್ನು ಹಾಕಿ ನುಣ್ಣಗೆ ತೆಂಗಿನಕಾಯಿ ತುರಿಯನ್ನು ರುಬ್ಕೋಬೇಕು. ಏನಪ್ಪ 3 ರೀತಿ ಅಡುಗೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ಅಮಟೆಕಾಯಿ ಚೆನ್ನಾಗಿ ಬೆಂದಿದೆ, ಪೂರ್ತಿಯಾಗಿ ತಣಿದಿದೆ. ಇವಾಗ ಅದ್ರ ಮೇಲ್ಗಡೆ ಸಿಪ್ಪೆನ ತೆಗೆದ್ಬಿಟ್ಟು, ಸಿಪ್ಪೆಯನ್ನು ತೆಗೆದು ಬಿಸಾಕಬೇಕಂತಿಲ್ಲ, ಅದನ್ನು ಯೂಸ್ ಮಾಡಿ ಚೆನ್ನಾಗಿ ಕೈನಲ್ಲಿ ಕಿವುಚ್ಕೋಬೇಕು. ಈ ಸ್ಟೆಪ್ ಸ್ವಲ್ಪ ಕಷ್ಟ ಆಗುತ್ತೆ, ಅದ್ರ ಗೊರಟು ಸ್ವಲ್ಪ ಗಟ್ಟಿ ಇರುತ್ತೆ. ಅದರೊಳಗಿರುವಂತಹ ಎಲ್ಲ ಪಲ್ಪನ್ನು ತೆಕ್ಕೋಬೇಕಾಗತ್ತೆ. ತುಂಬ ಪಲ್ಪ್ ಇರುತ್ತೆ, ನೋಡ್ಲಿಕ್ಕೆ ಹೀಗಾಗತ್ತೆ, ಸಣ್ಣದು ಅನ್ಸಿದ್ರು. ನೋಡಿ, ನನಗೆ ಇಷ್ಟು ಪಲ್ಪು ಸಿಕ್ಕಿದೆ, ಇಷ್ಟು ಅಮಟೆಕಾಯಿನಲ್ಲಿ ಪೂರ್ತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ದಪ್ಪ ತಳದ ಬಾಣಲೆಗೆ 2 ದೊಡ್ಡ ಚಮಚದಷ್ಟು ತೆಂಗಿನೆಣ್ಣೆ. ಈ ಅಡುಗೆಗೆ ತೆಂಗಿನೆಣ್ಣೆ ಚೆನ್ನಾಗಾಗತ್ತೆ. ನಿಮ್ಗೆ ಇಷ್ಟ ಇದ್ದರೆ ತೆಂಗಿನೆಣ್ಣೆ ಹಾಕಿ, ರೂಢಿ ಇಲ್ಲ ಅಂತಾದರೆ ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆ ಹಾಕ್ಕೋಬೋದು. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ ಹಾಕ್ಕೊಂಡು ಕುಟ್ಟಿದಂತಹ ಹಸಿಮೆಣಸು ಮತ್ತು ಬೆಳ್ಳುಳ್ಳಿಯ ಮಿಶ್ರಣವನ್ನು ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹುರಿದು, ನಂತರ ನಾವು ತೆಗೆದಿಟ್ಟಂತಹ ಅಮಟೆಕಾಯಿಯ ಪಲ್ಪ್ ಏನಿದೆ ಅದನ್ನು ಹಾಕ್ಕೊಳ್ಳೋದು. ಇದನ್ನು ಹಾಕಿ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಕುದಿಸಿ ಇಟ್ಕೊಂಡ್ರೆ ಒಂದು ವಾರಗಳವರೆಗೆ ಇದು ಹಾಳಾಗೋದಿಲ್ಲ. ಇದಕ್ಕೆ ಬೇಕಾದರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು, ಹುಳಿ ಮುರಿಲಿಕ್ಕೆ ಸ್ವಲ್ಪ ಬೆಲ್ಲ ಹಾಕಬಹುದು. ನಾನು ಮಾಡೋ ಅಡುಗೆಗೆ ಬೆಲ್ಲದ ಅಗತ್ಯ ಇಲ್ಲ, ಹಾಗಾಗಿ ನಾನಿಲ್ಲಿ ಬೆಲ್ಲ ಹಾಕಿಲ್ಲ. ನೋಡಿ, ಇದು ಅಮಟೆಕಾಯಿಯ ಮಂದಣ ಗೊಜ್ಜು ಅಥವಾ ಅಮಟೆಕಾಯಿಯ ಗೊಜ್ಜು ಆಯಿತು ಅಲ್ವಾ, ಒಂದು ಥರ ಅಡುಗೆ ಆಯಿತು. ಚೆನ್ನಾಗಿ ಕುದಿಸಿಟ್ಕೊಂಡ್ಬಿಟ್ರೆ ವಾರಗಟ್ಟಲವರೆಗೆ ಹಾಳಾಗಲ್ಲ. ಉಪ್ಪಿನಕಾಯಿ ಥರ ಬಿಸಿಯನ್ನು ಕಲಸಿ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನಿವಾಗ ರುಬ್ಬಿರೋಂತಹ ಕಾಯಿಯ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಹದ ಮಾಡ್ಕೊಳ್ತಾ ಇದ್ದೀನಿ. ಅಮಟೆಕಾಯಿ ಬೇಯಿಸಿರೋಂತಹ ನೀರೇನಿದೆ ಅದನ್ನೇ ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಸಿಟ್ರೆ ಇದು ಅಮಟೆಕಾಯಿಯ ಕಾಯಿ ಗೊಜ್ಜಾಗುತ್ತೆ. ಇದು ಸಹ ತೆಂಗಿನಕಾಯಿ ಹಾಕಿರೋದು. ಇದು ಸಹ ಅನ್ನದೊಟ್ಟಿಗೆ ಕಲಸಿ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇದು ತುಂಬ ದಿನ ಎಲ್ಲ ಬಾಳಿಕೆ ಬರೋದಿಲ್ಲ, 1-2 ದಿನ ಇಡ್ಬೋದು ಅಷ್ಟೇ. ತೆಂಗಿನಕಾಯಿ ಹಾಕಿರ್ತೀವಲ್ಲ, ಬೇಗ ಹಾಳಾಗಿಬಿಡುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ, ಗಟ್ಟಿಯಾಗಿದೆ. ಈ ಹದಕ್ಕೆ ಬಂದಮೇಲೆ ನೀವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಇದನ್ನು ನೀವು ಹೀಗೆ ಸಹ ಊಟಕ್ಕೆ ಬಡಿಸ್ಬೋದು, ಅಮಟೆಕಾಯಿ ಕಾಯಿ ಗೊಜ್ಜು ಥರ. ಆದರೆ ನಾನಿಲ್ಲಿ ಮೊಸರು ಗೊಜ್ಜು ಮಾಡ್ತಾ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ಅಮಟೆಕಾಯಿಯ ಗೊಜ್ಜನ್ನು ಒಂದು ಬೌಲಿಗೆ ಹಾಕ್ಕೊಂಡು ತಣಿದ ಮೇಲೆ, ತಣ್ಣಗಾಗಬೇಕಿದು ಪೂರ್ತಿ, ನಂತರ 1-2 ಸೌಟಿನಷ್ಟು ತಾಜಾ ಮೊಸರನ್ನು ಹಾಕಿ, ಉಪ್ಪು ಬೇಕಿದ್ರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಮಟೆಕಾಯಿ ಮೊಸರು ಗೊಜ್ಜು ತಯಾರಾಯಿತು. ನೋಡಿದ್ರಲ್ಲ 3 ರೀತಿ ಗೊಜ್ಜು ಹೇಗೆ ಮಾಡೋದು ಅಂತ, ಒಂದಕ್ಕಿಂತ ಒಂದು ರುಚಿಯಾಗಿರುತ್ತೆ. ಅಮಟೆಕಾಯಿ ತುಂಬ ಸಿಗ್ತಾ ಇದೆ, ಖಂಡಿತ ಈ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿ ಆಯಿತಾ. ಇದೆಲ್ಲ ಹಳೆ ಕಾಲದ ಅಡುಗೆ, ತುಂಬ ರುಚಿಯಾಗಿರುತ್ತೆ. ಬಾಯಿ ರುಚಿ ಹಾಳಾಗಿದೆ ಅಂತ ಅನ್ನುವಾಗೆಲ್ಲ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನಾನು ಬಿಸಿ ಅನ್ನ ಮಾಡಿದ್ದೆ, ಅದರಲ್ಲೂ ಈ ರೀತಿ ಕೆಂಪಕ್ಕಿ ಅನ್ನದ ಜೊತೆ ಅಂತೂ ಈ ರೀತಿ ಗೊಜ್ಜು, ಖಾರವಾಗಿರುವಂತಹ ಚಟ್ನಿಗಳೆಲ್ಲ ಸಖತ್ತಾಗಿರುತ್ತೆ. ಖಂಡಿತ ಮಾಡಿ ನೋಡಿ ಆಯಿತಾ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.